ಅಹಿಂದ, ಸಾಮಾಜಿಕ ನ್ಯಾಯ ಅನ್ನೋ ಮಾತನ್ನು ಹೇಳ್ತಾರೆ. ಜಗದೀಶ್ ಶೆಟ್ಟರು ಆವಾಗ ಒಂದು ಮಾತು ಹೇಳಿದರು, ಜಿಲೇಬಿ ಕಂಡ್ರೆ ಇವರಿಗೆ ಆಗಲ್ಲ ಅಂಥೇಳಿ. ಜಿಲೇಬಿ ಕಂಡ್ರೆ ಆಗದೆ ಇದ್ದರೆ ಅದು ಮುಂಚಿಂದಲೂ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಭಾವಿಸ್ಬೋದು. ಆದರೆ ಇಲ್ಲಿ ನೀವು ಅಹಿಂದಾದವ್ರನ್ನೂ ಕಂಡ್ರೆ ಆಗದೆ ಇರೋ ಸ್ಥಿತಿಗೆ ಯಾಕೆ ಬಂದ್ಬಿಟ್ರಿ ಅಂತ. ಜನ ಕಾಂಗ್ರೆಸ್ ಪಾರ್ಟಿಗೆ ಮತ ಹಾಕಿದ್ದಾರೆ. ಯಾರನ್ನ ಸಿ ಎಂ ಮಾಡಬೇಕು ಅನ್ನೋದು BJP ಚರ್ಚೆ ಮಾಡೋ ವಿಷಯ ಅಲ್ಲ, ಅದು ನಮಗೆ ಸಂಬಂಧಪಟ್ಟಿದ್ದಿಲ್ಲ. ಆದರೆ ಮೂಗಿಗೆ ಮೊಳಕೈಗೆ ದಲಿತ ಸಿ ಎಂ ಅಂತ ತುಪ್ಪ ಸವರೋದನ್ನೇನು ಅವ್ರು ಬಿಟ್ಟಿಲ್ಲ, ಮಾಡಿಲ್ಲ ಅಷ್ಟೇ. ಅವರು ಯಾವಾಗಲೂ ತುಪ್ಪ ಸವರ್ತಾ ಬಂದಿದ್ದಾರೆ, ದಲಿತ ಸಿ ಎಂ ಅಂತ. ಹಾಗೆ ದಲಿತ ಸಿ ಎಂ ಅಂತ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿರೋದು ಲೆಕ್ಕಾಚಾರದಲ್ಲಿ ಆಗೋದಾಗಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು, ಬಾಬು ಜಗಜೀವನ್ ರಾಮ್ ಅವರು ಪ್ರಧಾನಮಂತ್ರಿ ಆಗಬೇಕಿತ್ತು, ಇಲ್ಲಿ ಪರಮೇಶ್ವರ್ ಅವರು 2013ರಲ್ಲೇ ಮುಖ್ಯಮಂತ್ರಿ ಆಗಬೇಕಿತ್ತು. ಆ ಥರ ಏನಾರು ಆಗಿದ್ರೆ ಮೂಗಿಗೆ ಮೊಳಕೈಗೆ ತುಪ್ಪ ಸವರ್ತಾರೆ. ಬಸವಲಿಂಗಪ್ಪನವರಿಗೂ ತುಪ್ಪ ಸವರಿದ್ರು. ಬಸವಲಿಂಗಪ್ಪನವರು ಆ ಕಾಲದಲ್ಲಿ ಅವರ ಹೆಸರು ಅವರಿಗೂ ತುಪ್ಪ ಸವರ ಕೆಲಸ ಮಾಡಿದ್ರು. ಮಾನ ಹರಾಜು ಹಾಕೋ ಕೆಲಸ ಏನೂ ಮಾಡಿಲ್ಲ. ಜಾಗತಿಕವಾಗಿ ಅವ್ರು ಹೇಳಿದ್ದಾರೆ. ಜಾಗತಿಕವಾಗಿ ಇವತ್ತು ಯುದ್ಧ ಅನ್ನೋದು ಕೇವಲ 2 ದೇಶದ ಮೇಲೆ ಪರಿಣಾಮ ಬೀರಲ್ಲ, ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಬಡತನದಿಂದ ಮುಕ್ತರಾಗಿ ತನ್ನ ದೇಶದ ಜನತೆಯನ್ನು ಬಡತನ ಮುಕ್ತರಾಗುವಂತ ಮಾಡುವಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅದು ರಿವರ್ಸ್ ಆಗುತ್ತೆ ಅಂತ ಜಗತ್ತನ್ನು ಕುರಿತು ಹೇಳಿದ್ದಾರೆ. ಅವರು ಅಲ್ಲಿ ಜಗತ್ತನ್ನು ಕುರಿತು ಹೇಳಿರೋದು, ಭಾರತವನ್ನು ಕುರಿತು ಹೇಳಿಲ್ಲ. ಜಾಗತಿಕವಾಗಿ ಜಗತ್ತನ್ನು ಕುರಿತು ಹೇಳಿದ್ದಾರೆ. ಇವರಿಗೆ ಜಾಗತಿಕವಾಗಿ ಹೇಳಿರೋ ಸಂಗತಿನೂ ಅರ್ಥ ಆಗದೇ ಇದ್ದರೆ ಇನ್ನೇನು ಅರ್ಥ ಆಗತ್ತೆ, ಇನ್ನೇನು ಅರ್ಥ ಮಾಡ್ಕೊಳ್ಬಲ್ರು. ಈಗ ಯುದ್ಧದ ಕಾರಣದಿಂದ ಇಂಧನ ದರ ಏರಿಕೆ ಜಾಗತಿಕವಾಗಿ ಆಗಿರೋ ಸುಳ್ಳ, ಅದ್ರ ಪರಿಣಾಮ ಜಗತ್ತಿನ ಮೇಲೆ ಆಗಿರೋ ಸುಳ್ಳ ನಿಜನ, ಅದನ್ನೇ ಹೇಳಿದ್ದಾರೆ ಅವರು.